ಇಡ್ಲಿ ಆಯ್ತು, ಈಗ ಕಲ್ಲಂಗಡಿ ಸರದಿ. ಕಲ್ಲಂಗಡಿಗೂ ಕೂಡ ಈಗ ಕೃತಕ ಬಣ್ಣ ಬಳಕೆ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಬರ್ತಾ ಇರುವಂತಹ ಆರೋಪಗಳು. ಸೊ ಅದ್ರ ಬಗ್ಗೆ ಈಗ ಕೆಮಿಕಲ್ ಕಲರ್ ಇಂಜೆಕ್ಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆತಂಕಕಾರಿ ಅಂಶ ಹೊರಗಡೆ ಬರ್ತಾ ಇದೆ. ಕೆಮಿಕಲ್ ಕಲರ್ ಇಂಜೆಕ್ಟ್ ಮಾಡಿ ಈ ಕಲ್ಲಂಗಡಿಗೆ ಬಣ್ಣ ಬಳಿಯಲಾಗತ್ತೆ ಅನ್ನುವಂಥದ್ದು. ತುಂಬ ಹಸಿರಿಗೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುವಂಥ ಕಲ್ಲಂಗಡಿ, ಅದರಲ್ಲಿ ಕಲರ್ ಇಂಜೆಕ್ಟ್ ಮಾಡಿರ್ತಾರೆ. ಮೇಲ್ಗಡೆ ಹಸಿರಿರುತ್ತೆ, ಒಳಗಡೆ ತುಂಬ ಕೆಂಪಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ಲ, ಬಟ್ ಅದರಲ್ಲಿ ಇಂಜೆಕ್ಟ್ ಮಾಡಿರ್ತಾರೆ ಅನ್ನುವಂಥದ್ರ ಬಗ್ಗೆ ಈಗ ಗೊತ್ತಾಗ್ತದೆ. ಹಣ್ಣಿನ ಪದರ ಕೆಂಪು ಇದ್ರೆ ಅಂದರೆ ತುಂಬ ಅಗತ್ಯಕ್ಕಿಂತ ಹೆಚ್ಚು ಕೆಂಪಾಗಿ ಏನಾದರೂ ನಿಮಗೆ ಕಾಣಿಸ್ತಾ ಇದ್ರೆ ಅದರಲ್ಲಿ ಖಂಡಿತವಾಗ್ಲೂ ಇಂಜೆಕ್ಟ್ ಮಾಡಿರ್ತಾರೆ ಅನ್ನೋದನ್ನು ಅಂದ್ಕೊಳ್ಳಿ. ಸೊ ಕಲ್ಲಂಗಡಿ ಮೇಲೆ ಈಗ ಆಹಾರ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಹಣ್ಣಿನ ಪದರ ಎಲ್ಲೆಲ್ಲಿ ಈ ಥರ ಹಣ್ಣಿನ ಪದರಗಳಿಗೆ ಹಣ್ಣಿನ ಒಳಗಡೆ ಇಂಜೆಕ್ಟ್ ಮಾಡ್ತಾ ಇದ್ರೋ ಆ ಕಡೆ ರೇಡ್ ಮಾಡಿ ಅಂಥವರಿಗೆ ಶಿಕ್ಷೆ ಕೊಡಿಸುವಂಥ ಒಂದು ಪ್ರಯತ್ನಗಳು ಕೂಡ ಈಗ ಆಗ್ತಾ ಇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವೈದ್ಯರುಗಳು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ರೀತಿಯಾಗಿ ಬಳಕೆ ಮಾಡಿದ್ರೆ ಆಹಾರವನ್ನು ನಿಮಗೆ ಆರೋಗ್ಯ ಸಂಬಂಧಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಆಹಾರ ತಜ್ಞರು ಕೂಡ ಇದ್ರ ಬಗ್ಗೆ ಮಾತನಾಡಿದರೆ. ಕೀರ್ತಿಯವರು ಮಾತಾಡಿದರೆ ಈ ವಿಚಾರವಾಗಿ, ಬನ್ನಿ ನೋಡೋಣ. ಯೂಶಲಿ ಕಲ್ಲಂಗಡಿ ಹಣ್ಣು ಬ್ರೈಟ್ ರೆಡ್ ಆಗಿ ಕಾಣಲಿ ಅಂತ ಒಳಗಡೆ ಹಣ್ಣು ಫ್ಲೆಶ್ ಅಂಶ ಇದನ್ನು ಎರಿಥ್ರೋಸಿನ್ ಅಂತ ಒಂದು ಇಂಜೆಕ್ಟ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಕಲ್ಲಂಗಡಿ ಹಣ್ಣು ಒಳಗಡೆ ಕೆಂಪಾಗಿ ತುಂಬ ವೈಬ್ರೆಂಟ್ ರೆಡ್ ಕಲರ್ ಆಗಿ ಕಾಣುತ್ತೆ. ಸೊ ಇದರಿಂದ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಇದ್ದೇ ಇರುತ್ತೆ. ಈ ಕಲ್ಲಂಗಡಿ ಹಣ್ಣಿನಲ್ಲಿ ನೀರಿನ ಅಂಶ ತುಂಬ ಜಾಸ್ತಿ ಇದ್ದು ಅದನ್ನು ತುಂಬ ಜನ ಇಷ್ಟಪಟ್ಟು ತಿಂತಾರೆ. ಸೊ ಅಂಥ ಹಣ್ಣನ್ನು ಈ ಥರ ರೆಡ್ ವೈಬ್ರೆಂಟ್ ಡೈಸ್, ಫುಡ್ ಕಲರಿಂಗ್ ಡೈಸ್ ಏನಾದರೂ ಇಂಜೆಕ್ಟ್ ಮಾಡಿದ್ರೆ ಖಂಡಿತವಾಗೂ ಇದರಿಂದ ತುಂಬ ಕೆಟ್ಟ ಪರಿಣಾಮ ಇರುತ್ತೆ. ಇದರಿಂದ ಅಲರ್ಜಿ ಆಗ್ಬೋದು ಮನುಷ್ಯನಲ್ಲಿ, ಇಲ್ಲ ಫುಡ್ ಪಾಯ್ಸನ್. ಹೆಚ್ಚು ಹಣ್ಣು ದಿನ ಅದೇ ಹಣ್ಣನ್ನು ಆ ಇಂಜೆಕ್ಟ್ ಆಗಿರೋವಂಥ ಹಣ್ಣನ್ನೇ ಸೇವನೆ ಮಾಡ್ತಾ ಇದ್ದಾಗ ಖಂಡಿತ ಟಾಕ್ಸಿನ್ ಪ್ರಮಾಣ ದೇಹದಲ್ಲಿ ಶೇಖರಣೆ ಆಗಿ ಅದು ಫುಡ್ ಪಾಯ್ಸನ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಅಷ್ಟೇ ಅಲ್ಲ, ಈ ಟಾಕ್ಸಿನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋದಾಗ ಅದು ಲಿವರ್ ಅಥವಾ ಕಿಡ್ನಿ ಮೇಲೂ ಪ್ರಭಾವ ಜಾಸ್ತಿ ಬೀರುತ್ತೆ. ಯಾಕೆಂದರೆ ಫ್ರಕ್ಟೋಸ್ ಅನ್ನೋದು ಫ್ರೂಟ್ ಶುಗರ್. ಈ ಫ್ರೂಟ್ ಶುಗರು ಲಿವರ್ಗೆ ಹೋಗಿ ಲಿವರಲ್ಲಿ ಪ್ಯೂರಿಫಿಕೇಷನ್ ಆಗ್ತಾ ಹೋಗುತ್ತೆ ಫ್ರಕ್ಟೋಸ್. ಸೊ ಫರ್ದರ್ ಮೆಟಬಾಲಿಕ್ ಕಂಡೀಷನ್ನ ಲಿವರ್ನಲ್ಲಿ ಆಗೋದ್ರಿಂದ ಫ್ರಕ್ಟೋಸು ಖಂಡಿತವಾಗೂ ಈ ಕಲ್ಲಂಗಡಿ ಹಣ್ಣಿಂದ ಲಿವರ್ ಮೇಲೆ ಮತ್ತು ಕಿಡ್ನಿ ಮೇಲೆ ಹೆಚ್ಚು ಪರಿಣಾಮ ಬೀರೋ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಡೈ ಅಂದರೆ ಈ ಇಂಜೆಕ್ಟ್ ಆಗಿರೋದನ್ನ ಹೆಂಗೆ ಕಂಡುಹಿಡಿಯೋದು ಕಲ್ಲಂಗಡಿ ಹಣ್ಣಲ್ಲಿ ಅಂದರೆ ಅದು ಸಾಧ್ಯತೆ ಕಮ್ಮಿನೇ. ತೀರಾ ಸೂಕ್ಷ್ಮವಾಗಿ ಗಮನಿಸಿದಾಗ ಖಂಡಿತವಾಗಿಯೂ ನೀವು ಹಣ್ಣನ್ನು ಕಟ್ ಮಾಡಿದ ತಕ್ಷಣ ಆ ಹಣ್ಣಿನ ರಸ ಏನಿದೆ, ಕಲ್ಲಂಗಡಿ ಹಣ್ಣಿಂದು ನೀರಿನ ಅಂಶ, ಅದು ಒಂಥರ ರೆಡ್ಡಿಶ್ ಕಲರ್ ಆಗಿ ಏನಾದರೂ ಆಚೆ ಸಡನ್ನಾಗಿ ಬಂತು ಅಂತಂದರೆ ಖಂಡಿತ ಅದು ಡೈಡ್ ಅಂದರೆ ಇಂಜೆಕ್ಟ್ ಆಗಿರೋವಂಥ ವಾಟರ್ ಮೆಲನ್ ಆಗಿರುತ್ತೆ. ಅದು ಅಲ್ದಿರ ನೀವು ಸ್ವಲ್ಪ ಕಟ್ ಮಾಡಿದ್ಮೇಲೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಪೂರ್ತಿ ಹಣ್ಣು, ಅದ್ರ ಪದರ ಏನಿರುತ್ತೆ ಕೆಂಪು ಬಣ್ಣದ ಪದರ ಹಣ್ಣಿಂದು, ಆ ಪಲ್ಪ್ ಪೂರ್ತಿ ಹಣ್ಣು ಕೆಂಪು ಬಣ್ಣ ಟರ್ನ್ ಆಗಿರುತ್ತೆ. ಅಂದರೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ. ಒರಿಜಿನಲ್ ಡೈ ಇಲ್ದಿರೋ ಹಣ್ಣು. ಸೊ ಇದು ಆಹಾರ ತಜ್ಞರು ಹೇಳ್ತಾ ಇರುವಂತಹ ಮಾತು. ಅಂದರೆ ನೀವು ಹೇಗೆ ಚೆಕ್ ಮಾಡ್ಕೋಬಹುದು ಕಲ್ಲಂಗಡಿ ಅನ್ನುವಂಥದ್ದನ್ನು ಹೇಳ್ತಾರೆ. ಸ್ವಲ್ಪ ಕಷ್ಟ, ಬಟ್ ಸ್ಟಿಲ್ ನೀವು ಇದನ್ನು ಚೆಕ್ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಆಹಾರ ತಜ್ಞರು ಮಾಹಿತಿಯನ್ನು ನೀಡ್ತಾ ಇದ್ರು. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಾವು ಪ್ರತಿನಿಧಿ ವಿನಯನ ಜೊತೆಗೆ ಜಾಯ್ನ್ ಆಗಿದ್ದಾರೆ. ವಿನಯ್, ನಾವು ಮಾತಾಡ್ತಾ ಇದ್ವಿ ಕೆಲವೊಂದಷ್ಟು ಅಂಶಗಳು, ಅದಕ್ಕೆ ಬ್ಯಾನ್ ಮಾಡೋದ್ರ ಬಗ್ಗೆ ಈಗ ಆರೋಗ್ಯ ಇಲಾಖೆ ಜೊತೆಗೆ ತಜ್ಞರು ಕೂಡ ಮಾತಾಡ್ತಾ ಇರುವಂಥ ಒಂದು ವಿಚಾರ. ಈಗ ಕಲ್ಲಂಗಡಿಯ ಬಗ್ಗೆ ನಾವು ಮಾತಾಡ್ತಾ ಹೋದರೆ ವಿನಯ್, ಕಲ್ಲಂಗಡಿಯಲ್ಲೂ ಕೂಡ ಇಂಜೆಕ್ಟ್ ಮಾಡ್ತಾರೆ ಅಂತೇಳಿ ಬಹಳ ದಿನಗಳಿಂದಲೂ ಕೂಡ ಇದ್ದಿದ್ದೇ ಇದೆ. ಕೆಲವೊಂದಷ್ಟು ಫ್ರೂಟ್ಸ್ಗಳಿಗೆ ಸಿಂಪಡಿಸ್ತಾರೆ, ಕೆಲವೊಂದಷ್ಟು ಅಂಶಗಳನ್ನು ಹಾಗೆ ಇಂಜೆಕ್ಟ್ ಮಾಡ್ತಾರೆ ಅಂತೇಳಿ. ಈಗ ಕಲ್ಲಂಗಡಿಯ ಸರದಿ. ಸೊ ಕಲ್ಲಂಗಡಿಯನ್ನ ಹೇಗೆ ಈಗ ಗೊತ್ತು ಮಾಡ್ಕೊಳ್ಳುವಂಥದ್ದು, ಅಥವಾ ಇದ್ರ ಬಗ್ಗೆ ಏನಾದರೂ ಕ್ರಮಕ್ಕೆ ಮುಂದಾಗ್ತಾ ಇದೆಯಾ ಇಲಾಖೆ? ಏನು ಹೇಳ್ತೀರಿ ವಿನಯ್? ರೆಹಮಾನ್, ಸದ್ಯಕ್ಕೆ ಬೇಸಿಗೆ ಶುರು ಆಗ್ತಾ ಇದ್ದಾಗೆ ಅತಿ ಹೆಚ್ಚು ಬಳಕೆಯಲ್ಲಿ ಬರುವಂಥ ಹಣ್ಣು ಅಂದರೆ ಕಲ್ಲಂಗಡಿಯನ್ನು ಅತಿ ಹೆಚ್ಚಾಗಿ, ಅದರಲ್ಲೂ ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿಗೆ ಸುತ್ತಮುತ್ತ ರಾಜ್ಯಗಳಲ್ಲಿ, ಆಂಧ್ರ ಪ್ರದೇಶದಿಂದ ಬರುತ್ತೆ, ತಮಿಳುನಾಡಿಂದ ಬರುತ್ತೆ, ರಾಜ್ಯದ ಕೋಲಾರ ಆಗಿರ್ಬೋದು, ಮಾಲೂರು ಸೇರಿದಂತೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಭಾಗದಿಂದ ಕೂಡ ರೈತರಿಂದ ಕಲ್ಲಂಗಡಿಗಳು ಬರುತ್ತೆ. ಅದರಲ್ಲೇ ಪ್ರಮುಖವಾಗಿ ಒಂದು ಆರೋಪ ಸದ್ಯಕ್ಕಿರುವಂಥದ್ದು ಏನಂದರೆ ತಮಿಳುನಾಡಿಂದ ಬರುವಂಥ ಹಣ್ಣು ಸಾಕಷ್ಟು ಕೆಂಪಾಗಿರೋದಿಲ್ಲ. ಹೀಗಾಗಿ ಆ ಕಡೆಯಿಂದ ಬರುವಂಥ ಹಣ್ಣಿಗೆ ಹೆಚ್ಚು ಈ ರೀತಿಯಂತಹ ಕೆಮಿಕಲ್ ಇಂಜೆಕ್ಟ್ ಮಾಡ್ತಾರೆ. ಕೆಮಿಕಲ್
ಇಂಜೆಕ್ಟ್ ಮಾಡಿದಂಥ ಸಮಯದಲ್ಲಿ ಹಣ್ಣಿನ ಪದರಗಳೇನಿರುತ್ತೆ ಅಂದರೆ ಒಳಭಾಗದಲ್ಲಿ ಹಣ್ಣೇನಿರುತ್ತೆ ಅದು ಹೆಚ್ಚು ಕೆಂಪಾಗಿ ಬ್ರೈಟ್ ಆಗಿ ಅಂದರೆ ಬ್ರೈಟ್ ರೆಡ್ ಆಗಿ ಕಾಣಿಸ್ಕೊಳ್ಳುತ್ತೆ. ಅಟ್ರಾಕ್ಷನ್ ಕೂಡ ಹೆಚ್ಚಾಗಿರುತ್ತೆ. ಜನರು ಕೆಂಪಾಗಿರೋದನ್ನು ಹೆಚ್ಚಾಗಿ ಇಷ್ಟಪಟ್ಟು ಕಲ್ಲಂಗಡಿ ಹಣ್ಣನ್ನು ತಿಂತಾರೆ ಅನ್ನೋಂಥದ್ದು ಒಂದು ಇರುವಂಥದ್ದು. ಹೀಗಾಗಿ ಹೆಚ್ಚು ಪ್ರಮಾಣದಲ್ಲಿ ಈ ಥರದ ವೈದ್ಯರು ಕೂಡ ಈ ಹಿಂದಿನಿಂದಲೂ ಕೂಡ ಒಂದು ಆರೋಪ ಮಾಡ್ತಾ ಇದ್ದಾರೆ. ಬೇಸಿಗೆ ಬರ್ತಾ ಇದ್ದ ಹಾಗೆ ಕಲ್ಲಂಗಡಿ ಹಣ್ಣುಗಳನ್ನು ಹೆಚ್ಚಾಗಿ ಬ್ರೈಟ್ ಮಾಡ್ತಾರೆ, ಕೆಂಪಾಗಿ ಮಾಡ್ತಾರೆ, ಅದನ್ನು ಶೋಕೇಸ್ಗೆ ಇಡ್ತಾರೆ. ಹಣ್ಣುಗಳನ್ನು ಕಟ್ ಮಾಡಿ ರೆಡ್ ಅನ್ನೋಂಥ ಹಣ್ಣುಗಳನ್ನು ನೋಡಿದಾಗ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಆಕರ್ಷಕ್ಕೆ ಒಳಗಾಗಿ ಹಣ್ಣುಗಳನ್ನು ತಿನ್ನೋದಕ್ಕೆ ಹೋಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಕಲ್ಲಂಗಡಿ ಹಣ್ಣನ್ನು ಬೇಸಿಗೆ ಸಮಯದಲ್ಲಿ ಹೆಚ್ಚಾಗಿ ಸೇವಿಸುವಂಥದ್ದು ಕೂಡ ವೈದ್ಯರು ಕೂಡ ಸಲಹೆ ಕೊಡ್ತಾರೆ. ಹೀಗಾಗಿ ಜನಸಾಮಾನ್ಯರು ಕೂಡ ಹೋಗಿ ಹಣ್ಣನ್ನು ತಿನ್ನುವಂಥದ್ದು ಸಹಜವಾಗಿರುತ್ತೆ. ಹೀಗಾಗಿ ಇಂತಹ ಸಮಯದಲ್ಲಿ ಹೆಚ್ಚು ವ್ಯಾಪಾರ ಆಗಲಿ ಬಿಸ್ನೆಸ್ ಆಗಲಿ ಕಲರ್ ಹೆಚ್ಚಾಗಿ ಬ್ರೈಟ್ ಆಗಿದ್ದರೆ ಹೆಚ್ಚು ಜನ ಕೊಂಡ್ಕೊಳ್ತಾರೆ, ತಿಂತಾರೆ ಅನ್ನೋಂಥ ಕಾರಣಕ್ಕಾಗಿ ಅವುಗಳಿಗೆ ರೆಡ್ ಇಂಜೆಕ್ಟನ್ನು ಮಾಡಿ ಮಾರಾಟ ಮಾಡೋದಿದೆ. ಇದು ಆರೋಗ್ಯಕ್ಕೆ ಕೂಡ ಸಮಸ್ಯೆನ ತಂದೊಡ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಕೂಡ ಈ ಬಗ್ಗೆ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಹೀಗಾಗಿ ಇವುಗಳ ಸ್ಯಾಂಪಲ್ಸ್ಗಳನ್ನು ಪಡೆದು ಈ ಸದ್ಯಕ್ಕೆ ಪಡಿತಾ ಇದ್ದಾರೆ. ಇದರ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ. ಆದರೆ ಇವುಗಳನ್ನು ಪಡೆದು ಮುಂದಿನ ದಿನಗಳಲ್ಲಿ ಲ್ಯಾಬ್ಗೆ ಒಳಪಡಿಸಿ ಇಂತಹ ಮಾರಾಟಗಾರರ ಮೇಲೂ ಕೂಡ ಕ್ರಮಕ್ಕೆ ಮುಂದಾಗಿರುವಂಥದ್ದು. ರಾಮ, ಓಕೆ, ಥ್ಯಾಂಕ್ ಯು ವಿನಯ್.